ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಅದಕ್ಕೆ ಚಟ್ನಿಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ದೋಸೆ ಮಾಡೋ ಹಿಂದಿನ ದಿವಸನೇ 1.5 ಪಾವು ಸೊಸೈಟಿ ಅಕ್ಕಿ, 6 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಮೆಂತೆ, 1 ಕಪ್ ದಪ್ಪ ಅವಲಕ್ಕಿಯನ್ನು 6 ಗಂಟೆಗಳ ಕಾಲ ನೆನೆ ಹಾಕಲಾಗಿದೆ. ಆ ನಂತರ ಇವೆಲ್ಲವುಗಳನ್ನು ರಾತ್ರಿನೇ ಈ ರೀತಿ ರುಬ್ಕೊಂಡಿದ್ದೀವಿ. ಆಲೂಗಡ್ಡೆ ಪಲ್ಯಕ್ಕೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಒಂದು 3 ಜನಕ್ಕೆ ಆಗ್ಬೋದು, ಸರ್ವ್ ಮಾಡ್ಬೋದು ಅಂದ್ಕೊಳ್ತೀನಿ. ಆಲೂಗಡ್ಡೆಗಳನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ಬೇಯಲಿಕ್ಕೆ ನೀರನ್ನು ಒಂದಷ್ಟು ಹಾಕ್ಕೊಂಡು ಬೇಯಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಮತ್ತು 4 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಈಗ ಕಟ್ ಮಾಡ್ಕೊಳ್ತೀನಿ. ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಇದು ತಿನ್ನೋ ಹೊತ್ತಿಗೆ ಎತ್ತಿಡ್ಬೋದು, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿನೂ ತಿನ್ನಬೇಕಾಗತ್ತೆ. ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ತೆಗ್ದಿಡಕ್ಕೆ ಬರಲ್ಲ. ಆಲೂಗಡ್ಡೆ ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ಸ್ಮ್ಯಾಶ್ ಮಾಡೋಣ. ಆಲೂಗಡ್ಡೆನ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆಗೆ ಒಂದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇದರಲ್ಲಿ 1-2 ಸ್ಪೂನು 3 ಸ್ಪೂನು ಒಗ್ಗರಣೆಗೆ ಎಣ್ಣೆ ತೊಗೊಳ್ತೀನಿ. ಆನಂತರದಲ್ಲಿ ಸಾಸಿವೆ ಇದೆ, 1 ಸ್ಪೂನ್ ಇದೆ. ಹಸಿಮೆಣಸಿನ್ಕಾಯಿ 4, ಕರಿಬೇವು 2 ಕಡ್ಡಿ ತೊಗೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಸ್ನೇಹಿತರೆ, ಒಳ್ಳೆ ಟೇಸ್ಟ್ ಕೊಡುತ್ತದು. ಕೊತ್ತಂಬರಿನ ಸ್ವಲ್ಪ ತೊಗೊಂಡಿದ್ದೀನಿ. 1 ಚಿಟಿಕೆಯಷ್ಟು ಹಳದಿಯನ್ನು ತೊಗೊಂಡಿದ್ದೀನಿ, ಅರಿಶಿನ ಪುಡಿಯನ್ನು. ಎಣ್ಣೆ 3-4 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಹಸಿಮೆಣಸು ಸಹಿತ ಹಾಕ್ತಾಯಿದ್ದೀವಿ. ಕರಿಬೇವು ಸಹಿತ ಹಾಕಿದ್ದೀವಿ. ಸ್ವಲ್ಪ ಫ್ರೈ ಆಗೋ ರೀತಿ ಫ್ರೈ ಮಾಡ್ತಾಯಿದ್ದೀವಿ. ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅದನ್ನ ಚೆಂದ ಮಾಡಿ ಫ್ರೈ ಮಾಡ್ತಾಯಿದ್ದೀವಿ. ಅದು ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಫ್ರೈ ಮಾಡೋಣ. ಈ ಫ್ರೈ ಆಗ್ತಿರೋ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀವಿ. ಈರುಳ್ಳಿಗೆ ಒಗ್ಗರಣೆಯಲ್ಲಿ ಹಳದಿಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆಯನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡೋಣ. ಸಣ್ಣ ಸಿಮ್ನಲ್ಲಿ ಇಟ್ಬಿಟ್ಟು ಈ ರೀತಿ ಮುಚ್ಚಿಡೋಣ, ಸ್ವಲ್ಪ ಬೆಚ್ಚಗಾಗಲಿ. ಈಗ ಆಲೂಗಡ್ಡೆ ಪಲ್ಯ ಏನಾಗಿದೆ ನೋಡೋಣ. ನೋಡಿ, ಈ ರೀತಿ ಬಂದಿದೆ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕೋಣ. ನಂತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ ಸ್ನೇಹಿತರೆ, ಈಗ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಸ್ನೇಹಿತರೆ, ದೋಸೆಗೆ ಚಟ್ನಿ ಇದ್ದರೆ ಇನ್ನೂ ಚೆಂದ ಅಲ್ವಾ? ಹಾಗಾಗಿ ಚಟ್ನಿ ಸಹಿತ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾದ ಪದಾರ್ಥಗಳು ಅಂದರೆ ಧನಿಯಾ 1/2 ಸ್ಪೂನು, ಹಸಿಮೆಣಸಿನ್ಕಾಯಿ 3 ತಗೊಂಡಿದ್ದೀನಿ, ಕಡಲೆ 1 ಮುಷ್ಟಿಗಿಂತ ಜಾಸ್ತಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಮಟ್ಟಿಗೆ ಕೊತ್ತಂಬರಿ ಕಟ್ ತೊಗೊಂಡಿದ್ದೀನಿ. ಬಾಣಲಿಗೆ 1 ಸ್ಪೂನು ಎಣ್ಣೆ ಹಾಕಿದ್ದೀವಿ. ಅದರ ನಂತರ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀವಿ. ಕೊತ್ತಂಬರಿ 1/2 ಸ್ಪೂನ್ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಧನಿಯಾ ಹಾಕಿದ್ದೀವಿ ಜಾರಿಗೆ, ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಕಡಲೆ,
ಕೊತ್ತಂಬರಿ ಕಟ್ಟು, ಕಾಯಿ, ಇದನ್ನೆಲ್ಲ ಹಾಕಿ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡ ನಂತರ ಈ ರೀತಿ ಚಟ್ನಿ ರೆಡಿಯಾಗಿದೆ. ನೆನ್ನೆನೆಯ ಈ ದೋಸೆ ಅಕ್ಕಿನ ರುಬ್ಬಿಟ್ಕೊಂಡಿದ್ವಿ. ಅದಕ್ಕೆ ಈಗ ಉಪ್ಪು ಆ್ಯಡ್ ಮಾಡ್ತಾ ಇದ್ವಿ ಬೆಳಗ್ಗೆ. ಹಂಚು ಕಾದಿದೆಯಾ ಒಂದು ಸ್ವಲ್ಪ ನೋಡೋಣ. ಈಗ ದೋಸೆ ಹಣ್ಣು ಹುಯ್ಯೋಣ. ದೋಸೆ ಈಗ ಬೆಂದಿದೆ. ಮೇಲೆ ಸ್ವಲ್ಪ ಮಟ್ಟಿಗೆ ಎಣ್ಣೆ ಹಾಕೋಣ. ದೋಸೆ ಆಗಿದೆ, ಚಟ್ನಿ ಪಲ್ಯ ಎಲ್ಲ ಆಗಿದೆ. ಹೇಗೆ ಇದೆ ರುಚಿ ನೋಡೋಣ. ಬೊಂಬಾಟಾಗಿದೆ ಸ್ನೇಹಿತರೆ. ಈ ಥರ ಎಲ್ಲರೂ ಮಾಡ್ಕೋಬೋದು ಮನೇಲಿಯ.